ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಮಸ್ತ ವೀಕ್ಷಕರ ಬಾಂಧವರಿಗೆ ವಾಸ್ತು ಸಲಹೆ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನ ಕೋರುತ್ತಾ, ಇವತ್ತಿನ ವಿಷಯ ಏನು ಅಂದರೆ, ನಿವೇಶನ ಮತ್ತು ನಿವೇಶನದಲ್ಲಿ ನಿರ್ಮಿಸುತ್ತಿರುವ ವಾಸಗೃಹದ ದಿಕ್ಕುಗಳ ಸ್ಪಷ್ಟ ತಿಳುವಳಿಕೆ ಗೃಹವಾಸಿಗಳಿಗೆ ಇರಲೇಬೇಕು. ಹಾಗಾಗಿ ನೂತನವಾಗಿ ನಿರ್ಮಿಸುತ್ತಿರುವ ಗೃಹ ಕಟ್ಟಡದ ಸುತ್ತಲೂ ಖಾಲಿ ಜಾಗೆಯನ್ನು ನಾವು ಬಿಡಬೇಕು. ಈ ಖಾಲಿ ಜಾಗಗೆ ಪಿಶಾಚ ವಿಧಿ ಎಂದು ಕರೆಯುತ್ತಾರೆ. ಮನೆಗೆ ಪ್ರದಕ್ಷಿಣೆ ಬರಲು ಇದು ತುಂಬಾ ಸಹಾಯಕವಾಗಿರುವಂಥದ್ದು. ಹಾಗಾಗಿ ಪಿಶಾಚಿ ಬೀದಿಯ ವಿಸ್ತಾರ ಪೂರ್ವ ದಿಕ್ಕಿನಲ್ಲಿ ಹೆಚ್ಚಾಗಿರಬೇಕು ಮತ್ತು ಪೂರ್ವ ದಿಕ್ಕಿನ ವಿಸ್ತಾರಕ್ಕಿಂತ ಸ್ವಲ್ಪ ಕಡಿಮೆ ವಿಸ್ತಾರದ ಖಾಲಿ ಜಾಗೆ ಉತ್ತರ ದಿಕ್ಕಿನಲ್ಲಿ ಇರಬೇಕು. ಉತ್ತರ ದಿಕ್ಕಿನ ವಿಸ್ತಾರಕ್ಕಿಂತ ಸ್ವಲ್ಪ ಕಡಿಮೆ ವಿಸ್ತಾರದ ಖಾಲಿ ಜಾಗೆ ಪಶ್ಚಿಮದಲ್ಲಿ ಇರಬೇಕು. ಈ ಪಶ್ಚಿಮ ದಿಕ್ಕಿನ ವಿಸ್ತಾರಕ್ಕಿಂತ ಸ್ವಲ್ಪ ಕಡಿಮೆ ವಿಸ್ತಾರ ಖಾಲಿ ಜಾಗೆ ದಕ್ಷಿಣದಲ್ಲಿ ಇರಬೇಕು. ಹೀಗೆ ಈ ತೆರೆದ ದಿಕ್ಕಿನಲ್ಲಿ ತೆರೆದ ಜಾಗದ ಕಟ್ಟಡದ ಸುತ್ತಲೂ ಇರುವಂಥದ್ದು ತುಂಬಾ ಅವಶ್ಯಕವಾಗಿರುವಂಥದ್ದು. ವೀಕ್ಷಕರೇ, ವಾಸಗೃಹಕ್ಕೆ ಮತ್ತು ಗೃಹವಾಸಿಗಳಿಗೆ ತಗಲಬಹುದಾದ ಈ ಗೃಹಬಾಧೆಗಳಾಗಬಹುದು, ಅಥವಾ ದುಷ್ಟಶಕ್ತಿಗಳ ಕಾಡಾಟಗಳಾಗಬಹುದು, ಅಥವಾ ಇತ್ಯಾದಿ ಅನಿಷ್ಟಗಳು ಯಾವುದೇ ಗೃಹವಾಸಿಗಳಲ್ಲಿ ಇರುವಂತಹವರಿಗೆಲ್ಲರಿಗೆ ತಾಗದೆ ಅವು ಈ ಪಿಶಾಚಿ ಬೀದಿಯ ಮೂಲಕ ಪಲಾಯನಗೊಳ್ಳುತ್ತವೆ ಅನ್ನುವಂಥದ್ದು ವಾಸ್ತುಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಿರುವಂಥದ್ದು. ಹಾಗಾಗಿ ಗೃಹ ಕಟ್ಟಡವನ್ನು ಪೂರ್ವ ಮತ್ತು ಉತ್ತರದ ಭಾಗದಲ್ಲಿಯ ಕಟ್ಟಡದ ಎತ್ತರಕ್ಕಿಂತ ಪಶ್ಚಿಮ ಮತ್ತು ದಕ್ಷಿಣದ ಭಾಗದ ಕಟ್ಟಡ ಹೆಚ್ಚು ಎತ್ತರವಾಗಿರುವಂತೆ ನಾವು ಕಟ್ಟಬೇಕಾಗ್ತದೆ. ಅದೇ ರೀತಿಯಾಗಿ ನೋಡುವುದಾದರೆ ವೀಕ್ಷಕರೇ, ಗೃಹದ ಪೂರ್ವ ಮತ್ತು ಉತ್ತರದ ಭಾಗದಲ್ಲಿ ಹೆಚ್ಚು ಬಾಗಿಲುಗಳು ಮತ್ತು ವಿಶಾಲವಾಗಿರುವಂಥದ್ದು ಕಿಟಕಿಗಳು ಮತ್ತು ದೊಡ್ಡ ದೊಡ್ಡ ಕೋಣೆಗಳು ಇರುವಂತೆ ನಾವು ಕಟ್ಟಬೇಕು. ಹಾಗೆ ಅದೇ ರೀತಿಯಾಗಿ ಪಶ್ಚಿಮ ದಿಕ್ಕಿನ ಮತ್ತು ದಕ್ಷಿಣ ದಿಕ್ಕಿನ ಭಾಗದಲ್ಲಿ ಇದಕ್ಕಿಂತ ಕಡಿಮೆ ಬಾಗಿಲುಗಳು ಮತ್ತು ಕಡಿಮೆ ವಿಶಾಲವಾಗಿರುವಂತಹ ಕಿಟಕಿಗಳು ಮತ್ತು ಚಿಕ್ಕ ಚಿಕ್ಕ ಕೋಣೆಗಳು ಇರುವಂತೆ ಕಟ್ಟಡವನ್ನು ನಾವು ನಿರ್ಮಿಸಬೇಕಾಗ್ತದೆ. ವೀಕ್ಷಕರೇ, ಈ ರೀತಿ ಕಟ್ಟಡಗಳು ನಿರ್ಮಾಣ ಮಾಡುವುದಕ್ಕೆ ಇದು ವಾಸ್ತುಶಾಸ್ತ್ರದ ಅನ್ವಯನವಾಗಿರುತ್ತದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳುವಂಥದ್ದು. ಮತ್ತು ಅದೇ ರೀತಿಯಾಗಿ ನಿರ್ಮಾಣ ಸೂರ್ಯನ ಉದಯ ಮತ್ತು ಅಸ್ತಮಾನದೊಂದಿಗೆ ನಾವು ಈ ಬಿಸಿಲು, ಬೆಳಕು ಮತ್ತು ಗಾಳಿಗಳು ನಿವೇಶನದ ಪಿಶಾಚಿ ಬೀದಿಯ ಮೂಲಕ ಕಟ್ಟಡದೊಳಗೆ ಪಸರಿಸಬೇಕು. ಈ ಪಿಶಾಚಿ ಬೀದಿಯಿಂದ ಕಟ್ಟಡದ ಸುತ್ತಲಿನ ಪರಿಸರ ನಿರ್ಮಲವಾಗಿರುತ್ತದೆ. ಪರಿಶುದ್ಧ ಗಾಳಿ, ಬೆಳಕು ಕಟ್ಟಡದೊಳಗೆ ಬರಲು ಪಿಶಾಚಿ ಬೀದಿ ಸಹಾಯಕವಾಗಿ ಆರೋಗ್ಯಕರ ವಾತಾವರಣ ಅಲ್ಲಿ ನಿರ್ಮಾಣ ಮಾಡುವಂಥದ್ದು. ಹೀಗಾಗಿ ವೀಕ್ಷಕರೇ, ಬೆಳಗಿನ ಸೂರ್ಯ ಕಿರಣಗಳಲ್ಲಿ ಅಗೋಚರ ನೀಲಾತೀತ ಕಿರಣಗಳಾಗಿರುವಂಥದ್ದು. ಇವು ಇದರಲ್ಲಿ ವಿಟಮಿನ್ ಡಿ ಮತ್ತು ವಿಟಮಿನ್ ಎ ಜೀವನ ಸತ್ವಭರಿತವಾಗಿರುವಂಥದ್ದು ಇರುತ್ತದೆ. ಹೀಗಾಗಿ ನೀಲಾತೀತ ಕಿರಣಗಳು ನೀರಿನ ಆಕರಗಳ ಮೇಲೆ ಪಸರಿಸಿ ಅಲ್ಲಿಯ ಹಾನಿಕಾರಕ ಮತ್ತು ಮಾರಕವಾಗಿರುವಂತಹ ಸೂಕ್ಷ್ಮ ಜೀವಾಣುಗಳನ್ನ ಅಲ್ಲಿ ಆ ಸೂರ್ಯನ ವಿಕಿರಣಗಳು ನಾಶ ಮಾಡುವಂಥದ್ದು. ಹೀಗಾಗಿ ವೀಕ್ಷಕರೇ, ತೆರೆದ ಅಂಗಳದಿಂದ ಪರಿಶುದ್ಧ ಗಾಳಿ, ಬೆಳಕು, ಬಿಸಿಲು, ಆಮೇಲೆ ಚುಂಬಕೀಯ ಅಲೆಗಳು ಸಹಜವಾಗಿ ನಮಗೆ ದೊರೆಯುತ್ತವೆ ಅಂತ ನಾವು ವಾಸ್ತುಶಾಸ್ತ್ರ ಮೂಲಕವಾಗಿ ನಾವು ತಿಳಿದುಕೊಳ್ಬೇಕಾಗ್ತದೆ. ಹಾಗೆ ಇವೆಲ್ಲವನ್ನೂ ನಾವು ಹೆಚ್ಚು ಕಾಲ ಪಡೆಯುವ ಉದ್ದೇಶದಿಂದ ಗ್ರಹದ
ಪಶ್ಚಿಮ ದಿಕ್ಕು ಮತ್ತು ದಕ್ಷಿಣದ ಭಾಗದ ಕಟ್ಟಡಗಳನ್ನು ನಾವು ಎತ್ತರವಾಗಿರುವಂತೆ ನಾವು ನಿರ್ಮಿಸುತ್ತೇವೆ. ಈ ವಿಷಯದಲ್ಲಿ ನಾವು ತಿಳಿದುಕೊಳ್ಳುವಂಥದ್ದು ವಿಷಯಗಳು ಬಹಳಷ್ಟು ಇದೆ. ಏನು ಅಂದ್ರೆ ಪೂರ್ವ ದಿಕ್ಕಿನ ಮತ್ತು ಉತ್ತರ ಭಾಗದ ದೊಡ್ಡ ಕಿಟಕಿಗಳು, ಬಾಗಿಲುಗಳು ಮತ್ತು ಕೋಣೆಗಳ ಮೂಲಕ ಪಸರಿಸುವ ಗಾಳಿ, ಬೆಳಕು ಇತ್ಯಾದಿಗಳು ನಿಧಾನವಾಗಿ ಹೊರಗೆ ಹೋಗಲೆಂಬ ಉದ್ದೇಶದಿಂದನೇ ನಾವು ಈ ಪಶ್ಚಿಮ ದಿಕ್ಕು ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಚಿಕ್ಕ ಕಿಟಕಿಗಳು ಮತ್ತು ಬಾಗಿಲುಗಳು ಮತ್ತು ಕೋಣೆಗಳು ನಿರ್ಮಿಸಲಾಗುತ್ತವೆ. ಸಾಯಂಕಾಲದ ಸೂರ್ಯನ ಬಿಸಿಲಿನಲ್ಲಿ ಪ್ರತಿಕೂಲ ಪರಿಣಾಮ ಬೀರುವ ಅಗೋಚರ ವಿಕಿರಣಗಳು ಇರುತ್ತವೆ. ಹೀಗಾಗಿ ವೀಕ್ಷಕರೇ, ಇದರಿಂದ ರಕ್ಷಣೆ ಪಡೆಯುವ ಉದ್ದೇಶದಿಂದಾನೇ ಪಶ್ಚಿಮ ಮತ್ತು ದಕ್ಷಿಣ ಭಾಗದ ಕಟ್ಟಡದ ಎತ್ತರವನ್ನು ನಾವು ಹೆಚ್ಚು ಇರಿಸಿ ಕಡಿಮೆ ಸಮಯ ಸೂರ್ಯನ ಬಿಸಿಲುಗಳು ಬೀಳುವಂತೆ ಮಾಡುವ ತರ್ಕಬದ್ಧತೆ ಇಲ್ಲಿರುತ್ತದೆ ವೀಕ್ಷಕರೇ. ಇದರಿಂದ ವಾತಾವರಣದಲ್ಲಿಯ ಈ ಮಲಿನತೆಗಳನ್ನ ನಾವು ತಡೆದು ಹತೋಟಿಯಲ್ಲಿಡಲು ಕಾರಣವಾಗುತ್ತದೆ. ಇವೆಲ್ಲವೂ ನಾವು ಗೃಹವಾಸಿಗಳಾದಂಥವರು ಇವೆಲ್ಲನೂ ತಿಳಿದುಕೊಳ್ಳುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು. ಹಾಗಾಗಿ ಬದುಕು ಸಮೃದ್ಧವಾಗಲು ನಾವು ತಿಳಿದಿದ್ದೇ ಆದರೆ ಬದುಕು ಸಮೃದ್ಧವಾಗಲು ನೆರವಾಗ್ತದೆ ಅನ್ನುವಂಥದ್ದು ಈ ವಿಡಿಯೋ ಮುಖಾಂತರ ತಮಗೆ ನಾವು ಹೇಳಿಕೊಡ್ತಾ ಇದ್ದೇವೆ. ನಮಸ್ಕಾರಗಳು ವೀಕ್ಷಕರೇ.